ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಗುರುವಾರ. ಇವತ್ತು ಬೆಳಿಗ್ಗೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತನ್ಮಯಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಹೊರಟಿದ್ದೀವಿ. ಶೃಂಗೇರಿಗೆ ಹೋಗಬೇಕು ಅಂತ ಆಸೆ ಇತ್ತು ನನಗೆ, ಬಟ್ ಶೃಂಗೇರಿಗೆ ಹೋಗೋಕ್ಕಾಗಲಿಲ್ಲ. ಸೊ ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗೆ ಹತ್ತಿರದಲ್ಲಿ ಒಂದು ಶಂಕರ ಮಠ ಇದೆ, ಅಲ್ಲಿ ಶಾರದಾ ಪೀಠ ಇದೆ. ಅಲ್ಲಿ ಅಮ್ಮನವರ ಹತ್ರ ನಾವು ಇವಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೊರಟಿದ್ದೀವಿ. ಬೆಳಿಗ್ಗೆ 8:45ಗೆ ಅಲ್ಲಿರಬೇಕು ಅಂತ ಹೇಳಿದರು. ಸೊ 8 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ. ನನಗಂತೂ ಖುಷಿ ಆಗ್ತಾ ಇದೆ ಹೋಗ್ತಾ ಇರೋದು. ಎಸ್, ಬನ್ನಿ ಹೇಗೆ ಅಂತ, ಎಲ್ಲಿ ಹೋಗ್ತಾ ಇದ್ದೀವಿ, ಹೇಗೆ ಅಕ್ಷರಾಭ್ಯಾಸ ಹೇಗೆ ಮಾಡಿಸ್ತಿದ್ದೀವಿ ನೋಡೋಣ. ಬಂದು ಈಗ ಖಾರ ಬಾತ್ ಮಾಡ್ತಾ ಇದ್ದೀನಿ ನಾನು ತಿಂಡಿಗೆ. ಎಸ್, ಬನ್ನಿ ಖಾರ ಬಾತ್ ಹೇಗೆ ಮಾಡೋದು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಎಸ್, ಬನ್ನಿ 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 ನಾನು ಹೇಗೆ ಖಾರ ಬಾತ್ ಮಾಡ್ತೀನಿ ಅಂತ ನೋಡೋಂತ್ರಿ. ಎಸ್, ಖಾರ ಬಾತ್ ಮಾಡೋದಕ್ಕೆ ಆಲ್ರೆಡಿ ನಾನು ಬೇಯಿಸಿದ್ದೀನಲ್ವ, ಕ್ಯಾರೆಟು, ಬೀನ್ಸು, ಬಟಾಣಿ ಹಾಗೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದು ಒಗ್ಗರಣೆಗೆ ಕರಿಬೇವು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕ್ಯಾಪ್ಸಿಕಮ್. ಇದು ಕ್ಯಾಪ್ಸಿಕಮ್ಮು ಆ ಥರ ವಿಷಲ್ ಹಾಕ್ಸ್ಬಿಟ್ರೆ ತುಂಬ ಮೆತ್ತಗಾಗುತ್ತೆ. ಸೊ ನಾನು ಒಗ್ಗರಣೆ ಹಾಕೋಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ದೆನ್ ಒಂದು ಸ್ವಲ್ಪ ಸಣ್ಣ ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು ನೆನಾಕಿದ್ದೀನಿ. ಇಷ್ಟು ಹುಣಸೆಹಣ್ಣು ನೆನಾಕಿದ್ದೀನಿ. ಹುಣಸೆ ರಸ ಹಾಕಿದ್ರೇ ಖಾರ ಬಾತು ಟೇಸ್ಟ್ ಬರೋದು. ಇದು ಕೊತ್ತಂಬರಿ ಲಾಸ್ಟಿಗೆ ಹಾಕೋದಕ್ಕೆ. ಎಸ್, ಇಷ್ಟೇ ಐಟಮ್ಸು. ನೆಕ್ಸ್ಟು ಒಗ್ಗರಣೆ ಹಾಕುವಾಗ ಏನೇನು ಬೇಕು ಒಗ್ಗರಣೆ ಹಾಕುವಾಗ ತೋರಿಸ್ತೀನಿ. ಈಗ ಮೊದಲಿಗೆ ನಾವು ರವೆ ಹುರ್ಕೋಬೇಕು. ರವೆ ಹುರ್ಕೊಳ್ತೀನಿ, ಬನ್ನಿ ತೋರಿಸ್ತೀನಿ. ಇಲ್ಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ, ಆನಂತರ 1 ಬಟ್ಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನಾನು. ಉಪ್ಪಿಟ್ಟು ರವೆ ತೊಗೋಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1/4 ಕಪ್ ಅಷ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಗಟ್ಟಿ ಇರಲಿ ಅಂತ ಹೇಳಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ತುಂಬ ನೀಟಾಗಿ. ಈಗ ನೋಡಿ, ಎಣ್ಣೆ ಹಾಕಿದಾಗ ಈ ಥರ ಮುದ್ದೆ ಆಗಿರುತ್ತಲ್ವ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಏನಾಗುತ್ತೆ, ಎಲ್ಲ ಉದುದಿರೋ ಥರ ಆಗುತ್ತೆ, ಸಪ್ರೇಟ್ ಆಗುತ್ತೆ ರವೆ, ಈ ಥರ ಎಲ್ಲ ಅಂಟ್ಕೊಳ್ಳೋದಿಲ್ಲ. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಇದನ್ನು, ರವೆನ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಉದುದ್ರ ಥರ ಆಗಿದೆ. ನೋಡಿ ನೋಡಿ, ಅಂಟ್ಕೊಂಡಿಲ್ಲ ಒಂದಕ್ಕೊಂದು ರವೆ. ಈ ಸ್ಟೇಜಲ್ಲಿ ನಾವು ತೊಗೊಂಡು ಬೇರೆ ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು. ಯಾಕಂದರೆ ಇದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತೀನಿ ನಾನು. ಸೊ ಇದನ್ನು ರವೆನ ಶಿಫ್ಟ್ ಮಾಡ್ಕೊಂಬಿಡೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಉರಿಬೇಕು ಯಾವಾಗಲೂ. ಓಕೆ, ಇದನ್ನು ಶಿಫ್ಟ್ ಮಾಡ್ಕೊತೀನಿ ಬೇರೆ ಪ್ಲೇಟಿಗೆ. ಇವಾಗ ಅದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕೋದಕ್ಕೆ ಅಂತ ಇಟ್ಟಿದ್ದೀನಿ. ಒಗ್ಗರಣೆ ಹಾಕೋಕ್ಕೆ ಮೊದಲಿಗೆ ಒಂದು 3 ಸ್ಪೂನು ಎಣ್ಣೆ ಹಾಕಬೇಕು ಇದಕ್ಕೆ. ಇವಾಗ ಒಂದು ಅರ್ಧ ಸ್ಪೂನ್ ಸಾಸಿವೆ, ಆನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ, ನೆಕ್ಸ್ಟು ಕಡಲೆಬೇಳೆ, ನಂತರ
ಉದ್ದಿನ ಬೇಳೆ ನೋಡಿ, ಉಪ್ಪಿಟ್ಟು ಮಾಡೋದಕ್ಕಾಗಲಿ ಖಾರ ಬಾತಿಗಾಗಲಿ ಉದ್ದಿನ ಬೇಳೆ ಹಾಕಿದ್ರೇ ಟೇಸ್ಟು ಸೂಪರಾಗಿರುತ್ತೆ. ಇದು ಫ್ರೈ ಆಗಲಿ. ಎಸ್, ಫ್ರೈ ಆಗಿದೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಈ ಸ್ಟೇಜಲ್ಲಿ ನೋಡಿ ಕರಿಬೇವು, ಈರುಳ್ಳಿ ಆ್ಯಂಡ್ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗಲೇ ಹಾಕ್ಬಿಡ್ಬೇಕು, ಹಂಗಾದರೆ ಘಮ ಕರೆಕ್ಟಾಗಿರುತ್ತೆ. ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಒಗ್ಗರಣೆಯಲ್ಲಿ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಿದರೆ ಹಸಿ ವಾಸನೆ ಹೋಗುತ್ತೆ. ಕ್ಯಾಪ್ಸಿಕಮ್ಮು ಹಾಕಿದ್ದೀನಿ, ಈಗ ಟೊಮ್ಯಾಟೊನೂ ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕಿಬಿಟ್ಟೆ. ಹಾಕಿ ಒಂದು ಸರಿ ಗಿರ ಅಂತ ತಿರುಗಿಸ್ಬಿಡಿ ಈ ಥರ. ಅಂದು ಇದಕ್ಕೆ ಇದೇ ಟೈಮಲ್ಲಿ ಉಪ್ಪು ಹಾಕಬೇಕು. ಒಂದು ನಿಮಿಷ ಉಪ್ಪು ಹಾಕ್ಬಿಡೋಣ. ನೋಡಿ, ಅದು ತರಕಾರಿ ಬೇಯಿಸುವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ. ಸೊ ಇಲ್ಲಿ ನೋಡಿಕೊಂಡು ಲೈಟಾಗಿ ಹಾಕಿರ್ತೀನಿ, ಆನಂತರ ಟೇಸ್ಟ್ ನೋಡಿ ಬೇಕಾದರೆ ಹಾಕ್ಬೋದು ಅಂತೇಳಿ 1 ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು. ಓಕೆ, ಫ್ರೈ ಆಗಲಿ. ಇದು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ರೈ ಆಗಕ್ಕೆ ಬಿಡೋಣ ಒಂದು ಸ್ವಲ್ಪ. ಎಸ್, ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್ 1.5 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರದು. ಓಕೆ, 1.5 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರ್. ನಿಮ್ಮ ಮನೇಲಿ ಮಾಡಿದ್ದಾಗಿರ್ಬೋದು, ಅಂಗಡಿಲಿ ತಂದಿದ್ದಾಗಿರ್ಬೋದು, ಯಾವುದೇ ಬ್ರ್ಯಾಂಡ್ ಪೌಡ್ರ್ ಆಗಿರಲಿ ಹಾಕಿ ವಾಂಗಿಬಾತ್ ಪೌಡ್ರನ್ನ ಈ ಥರ ಒಮ್ಮೆ ಮಿಕ್ಸ್ ಮಾಡಿ. ಓಕೆ, ಎಸ್, ಓಕೆ. ಅದನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಹುಣಸೆ ರಸ ಇದು ಆಯಿತಾ, ಹುಣಸೆ ಹಣ್ಣು ಹಾಕಿದ್ನಲ್ವ ಅದಿದು ರಸ, ಅದನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಸ್ಟೇಜಲ್ಲಿ ನೋಡಿ ಬೇಯಿಸಿಟ್ಕೊಂಡಿದ್ನಲ್ಲ ತರಕಾರಿ ಬಟಾಣಿ ಎಲ್ಲ, ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡೋದು. ಓಕೆ, ಹೀಗೆ ನೀರು ಸಮೇತನೇ ಹಾಕಿ, ಸುಮ್ಮನೆ ನೀರು ಯಾಕೆ ವೇಸ್ಟ್ ಮಾಡೋದು, ತರಕಾರಿ ಬೆಂದಿರುತ್ತಲ್ವ. ಹಾಕಿ ಒಂದು ಸ್ವಲ್ಪ ಕುದಿಯೋಕೆ ಬಿಡಿ. ಹಾಗೆ ಈಗ ಹೈ ಫ್ಲೇಮ್ ಇಟ್ಟಿದ್ದೀನಿ, ಇಷ್ಟೊತ್ತವರೆಗೂ ಲೋ ಫ್ಲೇಮಲ್ಲೇ ಮಾಡಿದ್ದು. ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿದರೆ ಆಯಿತು. ಕರೆಕ್ಟಾಗಿ ಅಳತೆ ಮಾಡೋದಾದರೆ ನೀವು 1 ಕಪ್ಪು ರವೆ ತೊಗೊಂಡ್ರೆ ಅದಕ್ಕೆ 3 ಕಪ್ಪು ನೀರನ್ನು ಹಾಕಬೇಕು. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ತುಂಬ ತೆಳ್ಳಗಾಗಬಾರ್ದು ಆ ಥರ ಅಂತ ಅನಿಸಿದರೆ ಈ 1 ಕಪ್ ರವೆಗೆ 2.5 ಕಪ್ಪು ನೀರನ್ನು ಹಾಕಿ. 3 ಕಪ್ ನೀರು ಹಾಕಿದರೆ ತುಂಬ ಸ್ಮೂತಾಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗೆಯೇ ನೀರು ಹಾಕಿ, ಇಟ್ಸ್ ಬೆಟರ್. ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಇದು ಕುದಿಲಿ. ಕುದ್ದ ಮೇಲೆ ನಾವು ಉಪ್ಪು ಮತ್ತು ಖಾರ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಕಡಿಮೆ ಇದ್ದರೆ ಉಪ್ಪು ಖಾರ ಆ್ಯಡ್ ಮಾಡಿಕೊಂಡು ಆನಂತರ ರವೆಯನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಎಸ್, ನೋಡಿ ಕುದೀತಾ ಇದೆ. ಉಪ್ಪು ಖಾರ ಟೇಸ್ಟ್ ನೋಡಿದ್ದಾಯಿತು, ಕರೆಕ್ಟಾಗಿತ್ತು ಎಲ್ಲದು. ಸೊ ಏನೂ ಹಾಕಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನಾವು ಕುದಿಟ್ಕೊಂಡಿದ್ವಲ್ಲ ಆ ರವೆನ ಹಾಕಬೇಕು. ಮೀಡಿಯಮ್, ಈಗ ಫುಲ್ ಲೋ ಫ್ಲೇಮ್ಗೆ ಇಟ್ಟಿದ್ದೀನಿ ಫ್ಲೇಮನ್ನು. ಈಗ ರವೆ ಹಾಕ್ಕೊಂಡು ಈ ಥರ ಗುರಾಡ್ತಾ ಹಾಕಬೇಕು ಹಿಂಗೆ. ಓಕೆ, ಎಲ್ಲ ಪೂರ್ತಿ ರವೆನೂ ಹಾಕ್ಬೋದು. ಹಾಕಿ ಈ ಥರ ಒಂದು ಸರಿ ಮಿಕ್ಸ್ ಮಾಡಿಬಿಡಿ. ನೋಡಿ, ನಾನು ಹಾಕಿರೋ ನೀರು ಕರೆಕ್ಟಾಗಿದೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮ್ ಅಂದರೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. 1 ನಿಮಿಷ ಸಾಕು. 1 ನಿಮಿಷದ ಒಳಗೇ ಒಂದು ಸರಿ ಪ್ಲೇಟ್ ತೆಗೆದುಬಿಟ್ಟು ನೋಡಿ ಮತ್ತೆ ಸ್ವಲ್ಪ ತಿರುಗಿಸ್ಬೇಕು. ಎಸ್, ಇವಾಗ ಪ್ಲೇಟನ್ನು ತೆಗಿತಾ ಇದ್ದೀನಿ. ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಸ್ಟೇಜಲ್ಲಿ ಕೊತ್ತಂಬರಿ ಇದೆಲ್ಲ ಹಾಕಿದ್ರೇ ಫ್ಲೇವರ್ಫುಲ್ಲಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ, ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸಾರಿ ತಿರುಗಿಸೋಣಂತೆ. ಕೊತ್ತಂಬರಿ ಹಾಕಿ ತಿರುಗಿಸ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕಲರು ಟೆಕ್ಸ್ಚರು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸಿ ಅಲ್ವಾ. ಉಪ್ಪಿಟ್ಟು ಯಾವಾಗಲೂ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಬೇಜಾರಾಗಿದ್ದಾಗ, ವಾಂಗಿಬಾತ್ ಮಾಡ್ಕೊಂಡು ತಿಂದು ಬೇಜಾರಾದಾಗ ಅವೆರಡರ ಕಾಂಬಿನೇಷನ್ ಆಗಿರುವಂತಹ ಈ ಖಾರ ಬಾತನ್ನು ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ತಿಂದ್ಬಿಟ್ಟು ಎಂಜಾಯ್ ಮಾಡಿ, ಬಿಸಿ ಬಿಸಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಆಯ್ತು. ಇದನ್ನು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ಮಿನಿಟ್ಸು ಬಿಟ್ಬಿಡ್ಬೇಕು. ಯಾವುದೇ ತಿಂಡಿ ಆಗಲಿ, ಉಪ್ಪಿಟ್ಟಾಗಲಿ, ಖಾರ ಬಾತಾಗಲಿ, ಚಿತ್ರಾನ್ನ, ಅವಲಕ್ಕಿ, ಏನೇ ತಿಂಡಿ ಮಾಡಲಿ ನಾವು ಅವನ್ನ ಒಂದು ಸ್ವಲ್ಪ ಹಿಂಗೆ ಎಲ್ಲ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ಮಿನಿಟ್ಸ್ ಬಿಟ್ಬಿಟ್ಟು ಆನಂತರ ತಟ್ಟೆಗೆ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಎಸ್, ಇವತ್ತಿನ ರೆಸಿಪಿ ಇದು. ಮಾರ್ನಿಂಗ್ ಬ್ರೇಕ್ಫಾಸ್ಟು ಖಾರ ಬಾತು. ಎಸ್, ಖಾರ ಬಾತ್ ರೆಡಿ. ಎಸ್, ಹೇಗಿದೆ ಖಾರ ಬಾತ್? ನಿಜವಾಗ್ಲೂ ನೋಡೋಕ್ಕಂತೂ ಸೂಪರಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂದ್ಕೊತೀನಿ. ಅವ್ರ ಅಪ್ಪ ಮಗಳಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಚಿನ್ನು ತಗೋ. ಏನು ಗೊತ್ತಾ ಇದು? ಏನು ಗೊತ್ತಾ ಇದು? ಏನೇನು? ಖಾರ ಬಾತ್. ಮುದ್ದೆ ಥರ ಹಾಕಿದ್ದೀನಾ? ಓಕೆ, ಟೇಸ್ಟ್ ನೋಡು.
ಟೇಸ್ಟ್ ನೋಡಿ ಹೇಳ್ರಿ ಇಬ್ಬರು ಹೇಗಿದೆ ಅಂತೇಳಿ. ಏನ್ಮಾ? ಓಕೆ, ತಿನ್ನು. ಕ್ಯಾಪ್ಸಿಕಮ್ ಇಲ್ಲ, ಬೀನ್ಸ್ ತಿನ್ನು. ಹೇಗಿದೆ? ಸೂಪರ್ ಆಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ರಾಜ್ ನೀವು ಹೇಳಿ ಟೇಸ್ಟ್ ನೋಡಿ. ಥ್ಯಾಂಕ್ ಯು. ಎಸ್, ಹೋಗಿ ಬಂದಿದ್ದಾಯಿತು, ಅಕ್ಷರಾಭ್ಯಾಸ ಮಾಡಿಸಿದ್ದಾಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಶೃಂಗೇರಿಯಲ್ಲಿ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದ್ದಿದ್ದು, ಅದಾಗಲಿಲ್ಲ ಅಂಥೇಳಿ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಇಲ್ಲಿ ಹೇಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಪೂಜೆ ತುಂಬ ಚೆನ್ನಾಗಾಯಿತು. ಬಟ್ ನಾವು ಅಕ್ಷರಾಭ್ಯಾಸ ಮಾಡಿಸುವಾಗ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಸೊ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅರ್ಧಂಬರ್ಧ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಸಮಾಧಾನವಾಗಿ ಚೆನ್ನಾಗಿ ಪೂಜೆ ಮಾಡಿದರು. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗು, ನಮ್ಮ ಗುರುವಾರದ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಗಿತ್ತು ಅಂತೇಳಿ. ನೀವು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಎಲ್ಲಿ ಮಾಡಿಸಿದ್ದೀರಿ, ಹೇಗಾಯಿತು ಅದ್ರ ಬಗ್ಗೆನೂ ಕೂಡ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.